ಜಾತಿ ಗಣತಿ ವಿಚಾರದಲ್ಲಿ ಕರೆಯಲಾಗಿದ್ದಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಡಕಿನ ಧ್ವನಿಗಳೇ ಜಾಸ್ತಿ ಆಯಿತು. ಇದರ ಪರಿಣಾಮ ಚರ್ಚೆ ಅಪೂರ್ಣ ಆಯಿತು. ನಾಳೆ ಬಾ ಅನ್ನೋ ರೀತಿ ಬೋರ್ಡ್ ಹಾಕಬೇಕಾಗಿ ಬಂತು. ಇದರ ಬೆನ್ನಲ್ಲೇ ಲಿಂಗಾಯತ ಹಾಗೂ ಒಕ್ಕಲಿಗ ಶಾಸಕರು ಒಗ್ಗೂಡಿ ಸಭೆಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಸಮುದಾಯದ ಸಚಿವರು ಮಾತ್ರ ಹಿಂದೇಟು ಹಾಕ್ತಿದ್ದಾರೆ. ಏನಕ್ಕೆ ಹಿಂದೇಟು ಅಂದರೆ ಹೈಕಮಾಂಡ್ನ ಭಯ. ಮುಂದಿನ ಕ್ಯಾಬಿನೆಟ್ಗೂ ಮುಂಚೆ ರಹಸ್ಯ ಸಭೆ ನಡೆಯುತ್ತಾ ಹಾಗಾದ್ರೆ ರಾಜ್ಯದಲ್ಲಿ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯ ಭಾಗವಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಶಾಸಕರ ಕ್ಯಾಲ್ಕುಲೇಷನ್ ಏನಿದೆ ಅನ್ನೋದಕ್ಕೆ ಮಾಹಿತಿ ನಾವು ಕೊಡ್ತಾ ಇದ್ವಿ. ಪ್ರಬಲ ಸಮುದಾಯ ಇಲ್ಲಿ ತನಕ 17%, 15% ಪಾಪ್ಯುಲೇಷನ್ ನಮ್ದು ಅಂತ ಹೇಳ್ಕೊಂಡು ಓಡಾಡ್ತಿದ್ದವರು ಈಗ ಎಲ್ಲವೂ ತಲೆ ಕೆಳಗಾಗತ್ತೆ ಅನ್ನುವಂತಹ ಭಯದಲ್ಲಿದ್ದಾರೆ. ಲಿಂಗಾಯತ ಒಕ್ಕಲಿಗ ಶಾಸಕರಿಂದ ಜಾತಿಗಣತಿ ಜನಸಂಖ್ಯೆ ಅಂಕಿಅಂಶಕ್ಕೆ ವಿಪರೀತ ವಿರೋಧ ವ್ಯಕ್ತ ಆಗ್ತಿದೆ. ನಾನು ಆಗಲೇ ಹೇಳ್ತಿದ್ದೆ ನಿಮಗೆ, ಫಲವಂತಿಕೆ ರೇಟ್ ಎಲ್ಲ ಎಕ್ಸಾಂಪಲ್ ಕೊಟ್ಟು. ಸೊ ಒಕ್ಕಲಿಗ ಮತ್ತು ಲಿಂಗಾಯತರು ಸೇರಿ 55 ಕಾಂಗ್ರೆಸ್ ಶಾಸಕರು ಒಟ್ಟಾಗಿರೋದಕ್ಕೆ ಸಲಹೆಯನ್ನು ಕೊಡ್ತಾ ಇದ್ದಾರಂತೆ. ಆಮೇಲೆ ಅಭಿಪ್ರಾಯವನ್ನ ಕೂಡ ಒಟ್ಟಾಗಿ ಮೌಖಿಕವಾಗಿ ಒಂದೇ ರೀತಿ ಹೇಳೋದು ಮತ್ತೆ ಲಿಖಿತವಾಗಿ ಕೂಡ ಒಂದೇ ರೀತಿ ಅಭಿಪ್ರಾಯವನ್ನ ತರಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಆ ಅಭಿಪ್ರಾಯಗಳನ್ನೇ ಸಿಎಂ ಮತ್ತು ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಏಪ್ರಿಲ್ ಕಡೆ ವಾರದಲ್ಲಿ ಬೆಂಗಳೂರಿನಲ್ಲೇ ರಹಸ್ಯ ಸಭೆಯನ್ನ ಸೇರಿ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಸಾಧ್ಯತೆ ದಟ್ಟುವಾಗಿ ಕಾಣಿಸ್ತಾ ಇದೆ. ಈ ಹಿಂದೆ ನಿಮಗೆ ನೆನಪಿರ್ಬೋದು, ದಲಿತ ಸಚಿವರು ಮತ್ತು ಶಾಸಕರು ಸಭೆಯನ್ನ ಸೇರೋಕಿದ್ರು, ಡಿನ್ನರ್ ಮೀಟಿಂಗ್ ನಡೆಸೋದಕ್ಕಿದ್ರು. ಆದರೆ ಅದಕ್ಕೆ ಹೈಕಮಾಂಡ್ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದರ ಮುಂದುವರೆದ ಭಾಗವಾಗಿ ಪರಮೇಶ್ವರ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ಮುಂದಕ್ಕೆ ಹಾಕ್ತಾ ಇದೀವಿ ಸಭೆನ ಅಂತ. ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರ ಸಭೆಗೂ ಕೂಡ ಅನುಮತಿ ನಿರಾಕರಣೆ ಆಗುವಂತಹ ಆತಂಕ ಇದೆ. ಪ್ರತ್ಯೇಕವಾಗಿ ಸಮುದಾಯವಾರು ಮೀಟಿಂಗ್ ಮಾಡಿದ್ರೆ ರಾಂಗ್ ಇಂಪ್ರೆಷನ್ ಪಾರ್ಟಿ ಮೇಲೆ ಬೀಳುತ್ತೆ ಅನ್ನೋ ಭಯ. ಹೀಗಾಗಿ ರಹಸ್ಯವಾಗಿ ಗೌಪ್ಯವಾಗಿ ಈ ಸಭೆಯನ್ನ ನಡೆಸೋದ್ರ ಮೂಲಕ ನಮ್ಮ ತಂತ್ರಗಾರಿಕೆ ಮತ್ತು ಏಕಧ್ವನಿ ಇರಬೇಕು ಅನ್ನೋ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರಂತೆ. ಆದರೆ ಸಭೆಯ ಸಾರಥ್ಯ ವಹಿಸೋರು ಯಾರು ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಸಭೆ ಸೇರ್ಬೇಕು ಅನ್ನುವಂತಹ ಪ್ಲಾನು ಓಕೆ, ಅಗ್ರೀಡ್. ಬಟ್ ಈ ಸಭೆಯ ಸಾರಥ್ಯ ಯಾರದ್ದಾಗಿರುತ್ತೆ ಅಂತ ನಿನ್ನೆ ಇಬ್ಬರದ್ದು ಏರು ಧ್ವನಿಯಲ್ಲಿ ಮಾತುಕತೆಗಳಾಯ್ತು ಅಂತ ನಾವು ಕೇಳ್ಪಡ್ತಾ ಇದ್ವಿ. ಒಂದು ಡಿ.ಕೆ. ಶಿವಕುಮಾರ್, ಮತ್ತೊಂದು ಎಸ್ ಮಲ್ಲಿಕಾರ್ಜುನ್. ಅವರಿಬ್ಬರದ್ದೇ ಸಾರಥ್ಯ ಇರುತ್ತಾ ಅಥವಾ ಬೇರೆ ಯಾರಾದ್ರೂ ಸಾರಥ್ಯವನ್ನು ವಹಿಸ್ಕೊಳ್ತಾರಾ? ಸಭೆಯ ರೂಪುರೇಷೆ ಏನು? ಯಾವೆಲ್ಲ ವಿಚಾರಗಳಿಗೆ ಒಂದು ಕ್ಲಾರಿಟಿಯನ್ನ ಬಯಸಿ ಸೇರ್ತಾ ಇದ್ದಾರೆ ಸಭೆಯನ್ನು? ಮಮತಾ, ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರುಗಳು ತಮ್ಮ ತಮ್ಮ ಭಾವನೆಗಳನ್ನು, ಜೊತೆಗೆ ಸಮುದಾಯದಿಂದ ಏನೆಲ್ಲ ಭಾವನೆಗಳು ಆಕ್ಷೇಪಗಳು ವ್ಯಕ್ತ ಆಗಿದೆಯೋ, ಏನೆಲ್ಲ ವಿರೋಧಗಳನ್ನು ಸಮುದಾಯ ವ್ಯಕ್ತಪಡಿಸ್ತಾ ಇದೆಯೋ ಎಲ್ಲವನ್ನು ಕೂಡ ನಿನ್ನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಎರಡೂ ಕಡೆಯಿಂದಲೂ ಕೂಡ ಅಹಿಂದ ಮತ್ತು ಲಿಂಗಾಯತ ಒಕ್ಕಲಿಗ ಸಚಿವರ ಜಟಾಪಟಿ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಒಂದು ಒಮ್ಮತದ ತೀರ್ಮಾನ ಆಗೋದಿಲ್ಲ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಂತ ಅರ್ಥ ಆದಾಗ ಮುಂದಿನ ಸಚಿವ ಸಂಪುಟ ಸಭೆಗೆ ವಿಷಯವನ್ನು ಮುಂದೂಡಿಕೆ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಲಿಖಿತ ರೂಪದಲ್ಲಿ ನಿಮ್ಮ ಅಭಿಪ್ರಾಯ ಆಕ್ಷೇಪಗಳನ್ನು ಸಲ್ಲಿಕೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಮುಂದೆ ಭವಿಷ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ಬೋದು. ಯಾಕೆಂದರೆ ಅದು ಹೈಕಮಾಂಡ್ಗೂ ಕೂಡ ಸಲ್ಲಿಕೆ ಆಗ್ಬೋದು ಅಥವಾ ಲೀಕ್ ಆಗ್ಬೋದು. ಅದು ಬೇರೆ ಬೇರೆ ಸಮಸ್ಯೆಗಳು ಆಗ್ತವೆ. ಯಾಕೆಂದರೆ ಇವರೆಲ್ಲ ರಾಜಕಾರಣಿಗಳು, ನಾವೆಲ್ಲ ಒಂದೇ ಸಮುದಾಯದ ನಾಯಕರಲ್ಲ, ಎಲ್ಲ ಸಮುದಾಯಗಳಿಗೂ ನಾಯಕರು ಅಂತ ತಿಳ್ಕೊಂಡಿರ್ತಾರೆ. ಸಚಿವ ಸಂಪುಟದಲ್ಲಿ ರಹಸ್ಯಾತ್ಮಕವಾಗಿ ಮಾತಾಡಿರ್ತಾರೆ. ಬೇರೆ ಸಮುದಾಯಕ್ಕೆ ಯಾಕೆ ಆ ಥರ ಮಾಡಿದ್ದೀರಾ, ಜಾತಿ ಜನಗಣತಿಯಲ್ಲಿ ನಮ್ಮ ಸಮುದಾಯಕ್ಕೆ ಯಾಕೆ ಈ ಥರ ಮಾಡಿದ್ದೀರಾ ಅಂತ. ಅದು ರಾಜಕೀಯವಾಗಿ ಮುಂದೆ ಅದು ಲೀಕ್ ಆದಾಗ ಸಮಸ್ಯೆಗಳಾಗುತ್ತವೆ. ಹಾಗಾಗಿ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಂದೇ ರೀತಿಯ ಅಭಿಪ್ರಾಯಗಳನ್ನ, ಸಲಹೆಗಳನ್ನ, ಆಕ್ಷೇಪಗಳನ್ನ ವ್ಯಕ್ತಪಡಿಸಬೇಕು ಅನ್ನುವಂಥ ಒಂದು ಚಿಂತನೆ ಸಚಿವರಲ್ಲಿ ಮನೆ ಮಾಡಿದೆ. ಹಾಗಾಗಿನೇ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಒಂದು ಕಡೆ ರಹಸ್ಯ ಸಭೆ ಮಾಡಿ ಒಂದೇ ರೀತಿಯ ಅಭಿಪ್ರಾಯಗಳನ್ನ, ಈಗ ಒಕ್ಕಲಿಗ ಸಚಿವರು ಒಂದೇ ರೀತಿಯ ಅಭಿಪ್ರಾಯಗಳನ್ನ ಕೊಡೋದು, ಬೇರೆ ಬೇರೆಯವರು ಬೇರೆ ಬೇರೆ ಅಭಿಪ್ರಾಯಗಳನ್ನ ಕೊಡೋದು ಬಾರದು. ಹಾಗೆ ಲಿಂಗಾಯತ ಸಚಿವರು ಕೂಡ ಒಂದೇ ತರ ಅಭಿಪ್ರಾಯ ಕೊಡಬೇಕು. ಈ ತರ ಸ್ಟ್ರಾಟಜಿ ಮಾಡಿಕೊಂಡು ಒಂದ್ ಕಡೆ ರಹಸ್ಯ ಸಭೆ ಮಾಡಿ ಅಭಿಪ್ರಾಯಗಳನ್ನ ಮುಂದಿನ ಸಚಿವ ಸಂಪುಟ ಸಭೆ ಹೊತ್ತಿಗೆ ಕೊಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇದೆ. ಈ ಏಪ್ರಿಲ್ ಕಡೆ ವಾರದಲ್ಲಿ ರಹಸ್ಯ ಸಭೆ ಮಾಡಬಹುದು. ಯಾಕೆ ರಹಸ್ಯ ಸಭೆ ಅಂದ್ರೆ ಈ ಹಿಂದೆ ದಲಿತ ಸಚಿವರು, ದಲಿತ ಶಾಸಕರ ಸಭೆಗೆ ಹೈಕಮಾಂಡ್ ಆಕ್ಷೇಪ ಎತ್ತಿತ್ತು, ಸಭೆ ಮಾಡ್ಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಮತ್ತೆ ಹೈಕಮಾಂಡ್ ಭಂಗ ತರಬಹುದು ಅನ್ನುವಂಥ ಕಾರಣಕ್ಕಾಗಿ ರಹಸ್ಯ ಸಭೆ ಮಾಡಿ ಸಚಿವ ಸಂಪುಟ ಸಭೆ ಹೊತ್ತಿಗೆ ಅಭಿಪ್ರಾಯಗಳನ್ನು ಸಲ್ಲಿಕೆ ಮಾಡೋಣ ಅನ್ನುವಂಥ ಚರ್ಚೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಂದುಕೊಂಡಂತ ಆದರೆ ಏಪ್ರಿಲ್ ಕಡೆ ವಾರದಲ್ಲಿ ರಹಸ್ಯ ಸಭೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮೇ 2ನೇ ತಾರೀಕಿನ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆವಾಗ ಅಭಿಪ್ರಾಯ ಸಂಗ್ರಹ ಅದು ಲಿಖಿತ ರೂಪದಲ್ಲಿ ಕೊಡಬೇಕು ಅನ್ನುವಂಥ ಚಿಂತನೆ. ಹಾಗಾಗಿ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ, ನಿಜಕ್ಕೂ ಸಭೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ ಮಮತಾ.